ಸಂಘದಲ್ಲದೆ. ಆ ಬಳಿಕ ಎರಡನೆಯ ಮಾತು ಹೇಳ್ತಾರೆ, ಲಭ್ಯತೆ ಅಪಿ ಭಗವತ್ ಕೃಪೆಯ ಏವ. ಒಂದು ವೇಳೆ ಇಂಥ ದುರ್ಲಭವಾದಂಥ ಮಹಾತ್ಮರ ಸಂಘ ನಮಗ ದೊರೆತರ ಅದು ಭಗವಂತನ ಕೃಪೆಯಿಂದ ಅಂತ ಭಾವಿಸಿ. ಅದೊಂದು ಅದ್ಭುತವಾದ ಪರಿವರ್ತನದ ಕ್ಷಣ ಜೀವನದಲ್ಲಿ. ಅದೊಂದು ಕ್ಷಣ ಬಂತು ಅಂದ್ರೆ ಬದುಕು ಬದಲಾಗಿ ಹೋಗ್ತದೆ. ಅದು ದೇವನ ಕೃಪೆ ಅಂತ ಭಾವಿಸು. ಬರೀ ನಿನ್ನ ಪ್ರಯತ್ನದಿಂದ ದೊರೆತೀತು ಅಂತಲ್ಲ. ಒಂದು ಕ್ಷಣ ಬರ್ತದೆ, ಒಂದು ಕ್ಷಣ ಬರ್ತದೆ, ದೇವನ ಒಲುಮೆ ಉಂಟಾಗ್ತದೆ, ಒಬ್ಬ ಮಹಾತ್ಮ ದೊರಿತಾನ ಜೀವನದಲ್ಲಿ. ಅದು ಜೀವನವನ್ನ ಪೂರ್ಣ ಪರಿವರ್ತನ ಮಾಡಿಬಿಡ್ತದೆ. ಇತಿಹಾಸದ ಪುಟ ಪುಟ ನೋಡಿ, ಎಲ್ಲೆಲ್ಲಿ ಒಂದು ಸಣ್ಣ ಘಟನ ಏನೋ ಮಾಡಿಬಿಡ್ತದೆ. ಅದು ಕಾಲ ಬರ್ತದೆ, ಒಂದು ಪ್ರೇರಣೆ ಉಂಟಾಗ್ತದೆ. ಆ ಕ್ಷಣಕ್ಕೆ ಜೀವನವೇ ಸಂಪೂರ್ಣವಾಗಿ ಪರಿವರ್ತನ ಆಗಿಬಿಡ್ತದೆ. ಪರಿವರ್ತನ ಆಗ್ತದೆ. ಬರೀ ಒಬ್ಬ ವ್ಯಕ್ತಿ, ಒಂದು ಮಾತ, ಒಂದು ಘಟನೆ ಜೀವನಕ್ಕೆ ಹೊಸ ರೂಪ ಕೊಡ್ತದೆ. ಹೊಸ ರೂಪ ಕೊಡ್ತದೆ. ಒಬ್ಬ ರಾಜ ಸೇನಾ ಕಟ್ಕೊಂಡು ಹೊರಟಿದ್ದ. ಎಲ್ಲಿಗೆ? ನೆರೆಯ ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕು ಅಂತ ದೊಡ್ಡ ಸೇನಾ ತಗೊಂಡು ಹೊರಟಿದ್ದ. ಸೇನಾ ಅಲ್ಲಿ ಹೋಯಿತು ಅಂದ್ರೆ ಏನಾಗಬಹುದು ವಿಚಾರ ಮಾಡಿ. ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತಹ ಅದ್ಭುತವಾದ ಸೇನೆ ಇನ್ನೊಂದು ರಾಜ್ಯದ ಮೇಲೆ ಆಕ್ರಮಣ ಮಾಡಿದರೆ ಏನಾಗ್ತದೆ? ಸಮೃದ್ಧಿ ಆಗ್ತದೆ, ವಿನಾಶ ಶುರುವಾಗ್ತದೆ. ಸಾವಿರಾರು ಜನ ಸಾಯ್ಬೇಕಾಗ್ತದೆ. ಮನೆಮಾರುಗಳನ್ನು ನಾಶ ನಾಶ ಆಗಿ ಹೋಗ್ತವೆ. ಏನೇನೋ ನಡೆದು ಹೋಗ್ತದೆ. ಕುಟುಂಬಗಳೆಲ್ಲ ಅಸ್ತವ್ಯಸ್ತವಾಗ್ತವ. ಲಕ್ಷಾಂತರ ಕುಟುಂಬಗಳು. ಸಂಪತ್ತ ವಿನಾಶವಾಗ್ತದೆ. ಇದು ಸೇನಾ ಕಟ್ಕೊಂಡು ಹೊರಟಿದ್ದ. ಯಾವಾಗಲೂ ಹಾಗೆ ರಾಜರು ಸೇನಾ ತಗೊಂಡು ಹೊರಟರು ಅಂದ್ರೆ ಅವರನ್ನ ಕೊಂಡಾಡ್ತಿದ್ರು ಜನ. ಯಾಕೆ? ನಮ್ಮ ರಾಜ್ಯ